ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಏನಮ್ಮ ಪ್ರಿಯಾ, ಹೇಗನಿಸ್ತು ನಮ್ಮ ಹುಡುಗ ನಿನಗೆ, ಒಪ್ಗೆನಾ ಅಂತಾಳೆ ಧನ್ಯ. ಆದರೆ ಪ್ರಿಯಾ ಏನು ಮಾತಾಡೋದೇ ಇಲ್ಲ. ಒಳ್ಳೆ ಸಂಬಂಧ ಸಿಕ್ಕಿದೆ ಕಣೆ, ಶುಭ ಕಾಲ ಬರೋ ಥರ ಇದೆ, ಬೇಡ ಅಂದು ಬರಗಾಲ ಬರೋ ಥರ ಮಾಡಬೇಡ್ವೆ, ಒಪ್ಕೊಂಡ್ಬಿಡೆ ಅಂತ ವೀಣಾ ಮನಸ್ಸಲ್ಲೇ ಯೋಚನೆ ಮಾಡ್ತಾರೆ. ಒಪ್ಪಿಗೆ ಇದೆ ಅಂತಾಳೆ ಪ್ರಿಯಾ. ಅಯ್ಯಯ್ಯೋ ನನ್ನ ಮುದ್ದು ಬಂಗಾರಿ, ನಾನು ಹೇಳಿರಲಿಲ್ವಾ ಬೀಗ್ರೆ, ನಮ್ಮ ಮಗಳು ನಮ್ಮ ಒಪ್ಪಿಗೆಗೆ ಯಾವತ್ತೂ ಇಲ್ಲ ಅನ್ನೋದಿಲ್ಲ ಅಂತ. ನಿಮಗೆ ನನ್ನ ಮಗಳು ಒಪ್ಪಿಗೆನಾ ಅಂತಾರೆ ವೀಣಾ. ಮಾಧವ ಹೇಳೋ ಅಂತಾರೆ ನಂದನ್. ನಾನು ಮೊನ್ನೆನೇ ಹೇಳಿದ್ನಲ್ಲಪ್ಪ, ನನಗೆ ಒಪ್ಪಿಗೆ ಇದೆ ಅಂತಾನೆ ಮಾಧವ. ಎಲ್ಲರೂ ಖುಷಿಯಿಂದ ತೇಲಾಡ್ತಾರೆ. ಹಾಗಾದರೆ ನೆಕ್ಸ್ಟ್ ಪಿ ಪಿ ಡುಮ್ ಡುಮ್ ಅನಿಸ್ಬಿಡೋದೆ ಅಂತಾರೆ ಪರಮೇಶ್ವರ್. ನನಗೆ ತುಂಬ ಖುಷಿಯಾಗ್ತಿದೆ ಪರಮೇಶ್ವರರೇ, ಹುಡುಗ ಹುಡುಗಿ ಒಪ್ಕೊಂಡ್ರಲ್ಲ, ನಿಶ್ಚಿತಾರ್ಥ ಯಾವಾಗ ಇಟ್ಕೊಳ್ಳೋಣ ಪರಮೇಶ್ವರ್? ಅಲ್ಲಲ್ಲ ಬೀಗ್ರೆ ಅಂತಾರೆ ನಂದನ್. ನಿಶ್ಚಿತಾರ್ಥನ ಅದೆಲ್ಲ ಮಾಡಬೇಕಾ ಅಂತಾರೆ ವೀಣಾ. ಅದೇ ಏನು ಹೇಳ್ತಿದ್ದೀರಾ ಆಂಟಿ ನೀವು, ನಿಶ್ಚಿತಾರ್ಥ ಮಾಡಲೇಬೇಕಂದ್ರೆ ಏನರ್ಥ? ಮದುವೆಗಿಂತ ಮುಂಚೆ ನಿಶ್ಚಿತಾರ್ಥ ಮಾಡಲೇಬೇಕಲ್ವಾ ಅಂತಾಳೆ ಧನ್ಯ. ನಾನ್ಯಾಕೆ ನಿಶ್ಚಿತಾರ್ಥ ಬೇಡ ಅಂತ ಹೇಳ್ತಿದ್ದೀನಿ ಅಂದರೆ, ಬೀಗ್ರೆ ನಿನ್ನೆ ನೀವು ಫೋನ್ ಮಾಡಿದ ಮೇಲೆ ನಮ್ಮ ಪುರೋಹಿತರಿಗೆ ನಾನು ನನ್ನ ಮಗಳ ಜಾತಕ ಕಳಿಸಿ ಫೋನ್ ಮಾಡಿದ್ದೆ. ಅವ್ರು ಯಾವುದಾದ್ರೂ ಒಳ್ಳೆಯ ಸಂಬಂಧ ಸಿಕ್ಕಿದ್ರೆ ತಕ್ಷಣ ಮದುವೆ ಮಾಡಿಬಿಡಿ, ಯಾಕಂದರೆ ನಿಮ್ಮ ಮಗಳಿಗೆ ಒಂದೇ ತಿಂಗಳು ಗುರುಬಲ ಇರೋದು ಅಂತ ಹೇಳಿದರು. ಅದಕ್ಕೆ ಹಾಗೆ ಹೇಳಿದೆ. ಎಂಗೇಜ್ಮೆಂಟ್ ಅಂದರೆ ತಯಾರಿಗೆ ಒಂದು ವಾರ ಬೇಕು, ಮೊದಲೇ ನಮ್ಮ ಸಂಬಂಧಿಕರು ಜಾಸ್ತಿ, ಇನ್ನು ನಾಳೆನೇ ಅಂದರೆ ನಾಳೆನೇ ಎಂಗೇಜ್ಮೆಂಟ್ ಮಾಡೋಕ್ಕಾಗಲ್ವಲ್ಲ, ತಯಾರಿ ಮಾಡ್ಕೊಳ್ಳೋಕ್ಕೆ ಒಂದು ತಿಂಗಳಾದರೂ ಟೈಮ್ ಬೇಕಾಗತ್ತೆ. ಅದಕ್ಕೆ ಎಂಗೇಜ್ಮೆಂಟ್ ಬದಲು ಡೈರೆಕ್ಟಾಗಿ ಮದುವೆನೇ ಮಾಡಿಬಿಡ್ಬೋದಲ್ವಾ ಅಂತಾರೆ ವೀಣಾ. ಈಚೆ ಅಮೂಲ್ಯ ಬೇಜಾರಿಂದ ಕೂತಿರ್ತಾಳೆ. ಆಗ ಅವಳ ಫ್ರೆಂಡ್ಸ್ ಬಂದು, ಯಾಕೆ ಒಬ್ಬಳೇ ಕೂತಿದ್ಯಾ ಅಂತಾರೆ. ಏನಿಲ್ಲ ಕಾವ್ಯ ಅಂತಾಳೆ ಅಮೂಲ್ಯ. ಯಾಕೆ ನೀನಿನ್ನೂ ಎಕ್ಸಾಮ್ ಫೀಸ್ ಕಟ್ಟಿಲ್ವಾ? ಅಟೆಂಡೆಂಟ್ ಹೇಳಿದರು ನೀನಿನ್ನೂ ಎಕ್ಸಾಮ್ ಫೀಸ್ ಕಟ್ಟಿಲ್ಲ ಅಂತ. ಯಾಕೆ, ಏನಾದರೂ ಪ್ರಾಬ್ಲಮಾ ಅಂತಾಳೆ ಕಾವ್ಯ ನನಗೊಂದು ಹೆಲ್ಪ್ ಮಾಡ್ತೀಯಾ ಅಂತಾಳೆ ಅಮೂಲ್ಯ. ಹಾಂ ಹೇಳೆ ಅಂತ ಕಾವ್ಯ ಅಂದಾಗ, ನನಗೊಂದು 5,000 ಕೊಟ್ಟಿರ್ತೀಯಾ? ನಿನಗೆ ನಾನು ನಾಳೆ ಕೊಡ್ತೀನಿ ಅಂತಾಳೆ ಅಮೂಲ್ಯ. ಅಮ್ಮು ನಿಜ ಹೇಳು, ಏನೇ ಆಗ್ತಿದೆ ನಿನ್ನ ಲೈಫಲ್ಲಿ? ಸಿದ್ದುನೂ ಕಾಣಿಸ್ತಿಲ್ಲ, ನೀನು ನೋಡಿದರೆ ಅವನ ಫ್ರೆಂಡನ್ನು ಹಿಡ್ಕೊಂಡು ದಬಾಯಿಸ್ತಿದ್ದೆ. ವಲ್ಲಭನು ಏನೋ ಪ್ರಾಬ್ಲಮ್ನಲ್ಲಿ ಇದ್ದಾನೆ ಅಂತ ಹೇಳಿದೆ. ಇವಾಗ ನೋಡಿದರೆ ಕಾಲೇಜ್ ಫೀಸು ಕಟ್ಟಿಲ್ಲ. ಯಾವಾಗಲೂ ಎಲ್ರಿಗಿಂತ ಮುಂಚೆ ಬಂದು ಫೀಸ್ ಕಟ್ತಿದ್ದೆ, ಇವಾಗ ನೋಡಿದರೆ ನನ್ನ ಹತ್ರ ದುಡ್ಡು ಕೇಳ್ತಿದ್ಯಾ ಅಂತಾಳೆ ಕಾವ್ಯ. ಪ್ಲೀಸ್ ಏನೂ ಕೇಳಬೇಡಿ, ನಾನೇನೂ ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ, ಸದ್ಯಕ್ಕೆ ನನಗೆ ದುಡ್ಡು ಕೊಡೋದಕ್ಕಾಗತ್ತಾ? ಕಾವ್ಯ ನನಗೆ ಸಾಲ ಅಂತ ಕೊಟ್ಟಿರು ಅಂತಾಳೆ ಅಮೂಲ್ಯ. ನನ್ನ ಹತ್ರನೂ ದುಡ್ಡಿಲ್ಲ ಕಣೆ, ನಮ್ಮ ಅಪ್ಪಗೆ ಫೋನ್ ಮಾಡಿ ಕೇಳ್ತೀನಿ ಅಂತ ಅಪ್ಪಂಗೆ ಕಾಲ್ ಮಾಡಿ, ಅರ್ಜೆಂಟಾಗಿ 5,000 ಬೇಕಿತ್ತಪ್ಪ ಅಪ್ಪ ಅಂತಾಳೆ ಕಾವ್ಯ. ಕಾಲ್ ಕಟ್ಟಾಗುತ್ತೆ. ಸಾರಿ ಅಮ್ಮು, ನಿನಗೆ ಗೊತ್ತಲ್ವಾ ನಮ್ಮ ಅಪ್ಪ ಹೇಗೆ ಅಂತ ಅಂತಾಳೆ ಕಾವ್ಯ. ಇಟ್ಸ್ ಓಕೆ ಅಂತ ಅಮೂಲ್ಯ ಬರ್ತಾಳೆ. ಈಚೆ ವಲ್ಲಭ ಕಾಲೇಜಿಗೆ ಬರ್ತಾನೆ. ಬ್ಯಾಟ್ರಿ ಮತ್ತು ಬಚ್ಚನ್ ಇಬ್ಬರು ಬಂದು, ಎಲ್ಲಿ ಹೋಗಿದ್ದೆ? 4 ಕ್ಲಾಸ್ ಮುಗಿದ ಮೇಲೆ ಕಾಲೇಜಿಗೆ ಬರ್ತಿದ್ಯಲ್ಲೋ ಅಂತಾರೆ. ಮಗ ನಾನು ಒಂದು ಪಾರ್ಟ್ ಟೈಮ್ ಜಾಬ್ ಹುಡುಕ್ತಿದ್ದೆ, ಏನಾದರೂ ಎಲ್ಲಿ ಕೆಲಸ ಸಿಗುತ್ತೆ ಅಂತ ಐಡಿಯಾ ಇದೆಯಾ ಅಂತಾನೆ ವಲ್ಲಭ. ಕೆಲಸನಾ? ಯಾಕೋ ಮತ್ತೆ ಏನಾದರೂ ನಿಮ್ಮ ಅಪ್ಪನ ಮನೆಯಿಂದ ಆಚೆ ಹಾಕಿದ್ರಾ? ಏನಾಯಿತು ಅಂತಾನೆ ಬ್ಯಾಟ್ರಿ. ಹಾಗಲ್ಲ ಮಗ, ಇನ್ನೇನು ನಮ್ಮ ಡಿಗ್ರಿನೂ ಮುಗೀತಿದೆ, ಮನೆಯಲ್ಲಿ ಮಾಧವಣ್ಣನ ಮದುವೆಗೆ ಏರ್ಪಾಟ್ ಮಾಡ್ತಿದ್ದಾರೆ. ಈ ಟೈಮಲ್ಲಿ ಅಪ್ಪಂಗೆ ನನ್ನ ಕಡೆಯಿಂದ ಪ್ರೆಜರ್ ಆಗಬಾರ್ದು ಅಂತ ಯೋಚನೆ ಮಾಡ್ತಿದ್ದೆ ಕಣೋ. ಇವಾಗ ನನಗೆ ಕೆಲಸ ಸಿಕ್ಕಿದೆ, ನನ್ನ ಖರ್ಚನ್ನು ನಾನೇ ನೋಡ್ಕೋಬೋದಲ್ವಾ? 2 ಕಡೆ ವಿಚಾರಿಸಿದೆ ಮಗ, ಸ್ಟೂಡೆಂಟು ಆದರೆ ಅವರಿಗೆ ಕೆಲಸ ಇಲ್ಲ, ಫುಲ್ ಟೈಮ್ ಆದರೆ ಮಾಡಿ ಅಂದರು ಅಂತಾನೆ ವಲ್ಲಭ. ಮಗ ಫುಡ್ ಡೆಲಿವರಿ ಕೆಲಸ ಮಾಡ್ತೀಯಾ ಅಂತಾನೆ ಬ್ಯಾಟ್ರಿ. ಓಕೆ ಅಂತಾನೆ ವಲ್ಲಭ. ನನ್ನ ಮಾವಂದು ಫುಡ್ ಡೆಲಿವರಿ ಬಿಸ್ನೆಸ್ ಇದೆ, ಪಾರ್ಟ್ ಟೈಮ್ ಕೆಲಸಕ್ಕೆ ಅಲ್ಲೇ ಸೇರ್ಕೋಬೋದು, ಆದರೆ ನಮ್ಮ ಮಾವ ಒಂಥರ ಕಿರಿಕ್ ಮನುಷ್ಯ, ಕೆಲಸ ಸಿಗೋದೇ ಡೌಟು ಅಂತಾನೆ ಬ್ಯಾಟ್ರಿ. ಮಗ ನೀನು ಅವರನ್ನು ಪರಿಚಯ ಮಾಡಿಸು, ನಾ ಕೆಲಸ ಮಾಡೋಕ್ಕೆ ನಾನು ಕನ್ವಿನ್ಸ್ ಮಾಡ್ತೀನಿ ಅಂತಾನೆ ವಲ್ಲಭ. ಸರಿ ಮಗ, ಇನ್ನು 2 ಕ್ಲಾಸ್ ಇದೆಯಲ್ಲ, ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಬಾ ಅಂತಾನೆ ಬ್ಯಾಟ್ರಿ. ಈಚೆ ವೀಣಾ ಅವರು, ಬೇಕಿದ್ರೆ ನಮ್ಮ ಖುಷಿಗೆ ಮದುವೆ ಹಿಂದಿನ ದಿನ ಚಿಕ್ಕದಾಗಿ ಒಂದೊಂದು ಉಂಗುರ ಬದಲಾಯಿಸ್ಕೊಳ್ಳೋಣ, ಆಗ ನಮ್ಮ ಖರ್ಚು ಟೈಮು ಎಲ್ಲ ಉಳಿಯುತ್ತೆ, ಯೋಚನೆ ಮಾಡಿ ಬೀಗ್ರೆ ಅಂತಾರೆ. ಸರಿ ಬೀಗ್ರೆ, ನೀವು ಹೇಳಿದ ಹಾಗಾಗಲಿ, ಮಾಧವನಿಗೂ ಸ್ವಲ್ಪ ದಿನವೇ ಗುರುಬಲ ಇರೋದು, ಆದಷ್ಟು ಬೇಗ ಮದುವೆ ಮಾಡೋಣ ಅಂತಾರೆ ನಂದನ್. ಆದಷ್ಟು ಬೇಗ ದಾರಿ ಸೀರೆ ಎಲ್ಲ ತಗೊಳ್ಳೋಣ, ನೀವೇ ಯಾವತ್ತು ಅಂತ ಒಂದಿನ ಫಿಕ್ಸ್ ಮಾಡಿ ಹೇಳಿ ಅಂತಾರೆ ವೀಣಾ. ಅದಕ್ಕಿಂತ ಮುಂಚೆ ನಾವು ನಿಮ್ಮ ಮನೆಗೆ ಒಂದಿನ ಬರ್ತೀವಿ, ಮದುವೆ ದಿನ ಫಿಕ್ಸ್ ಮಾಡಬೇಕಲ್ಲ, ನಿಮಗೆ ತೊಂದರೆ ಇಲ್ಲ ಅಲ್ವಾ ಅಂತಾರೆ ನಂದನ್. ಅಯ್ಯೋ ಬೀಗ್ರೆ, ನೀವು ಈಗ ನಮ್ಮ ಸಂಬಂಧಿಕರಾಗ್ಬಿಟ್ರಿ, ನೀವು ಯಾವಾಗ ಬೇಕಿದ್ರೂ ಬರ್ಬೋದು, ನೀವು ಬರೋಕ್ಕೆ ಮುಂಚೆ ಒಂದಿನದ ಮೊದಲೇ ತಿಳಿಸಿ, ಯಾಕಂದರೆ ನನ್ನ ಹೆಂಡತಿ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಬೇಕಲ್ವಾ, ಅದಕ್ಕೆ ಅಂತಾರೆ ಪರಮೇಶ್ವರ್. ಹಾಗಿದ್ರೆ ತಾಂಬೂಲ ಬದಲಾಯಿಸ್ಕೊಳ್ಳೋಣವಾ ಅಂತಾರೆ ನಂದನ್. ಹಾಂ ಅಂತ ಇಬ್ಬರು ತಾಂಬೂಲ ಬದಲಾಯಿಸ್ಕೋತಾರೆ. ಸರಿ, ನಾವಿನ್ನು ಬರ್ತೀವಿ, ಮದುವೆ ದಿನ ನಿಶ್ಚಯ ಮಾಡೋಕ್ಕೆ ಫೋನ್ ಮಾಡಿ ಬರ್ತೀವಿ ಅಂತ ಎಲ್ಲರೂ ಅಲ್ಲಿಂದ ಬರ್ತಾರೆ.
ಮಾಧವ ಪ್ರಿಯನ್ ನೋಡ್ತಾ ಬರ್ತೀನಿ ಅಂತಾನೆ. ಅಳಿಯಂದ್ರೆ ಒಂದು ನಿಮಿಷ ಅಂತಾರೆ ವೀಣಾ. ಆಗ ಮಾಧವ ನಿಂತ್ಕೋತಾನೆ. ಕೇಶವ ಹೋಗ್ತಿದ್ದನು ವಾಪಸ್ ಬಂದು ನೋಡ್ತಾನೆ. ಅಳಿಯಂದ್ರೆ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ ಅಂತಾರೆ ವೀಣಾ. ನಿಮಗಾ ಅಂತಾನೆ ಮಾಧವ. ನನ್ನ ಮಗಳಿಗೆ ಅಂತಾರೆ ವೀಣಾ. ಆಗ ಮಾಧವ ಫೋನ್ ನಂಬರ್ ಹೇಳ್ತಾನೆ. ಸೇವ್ ಮಾಡ್ಕೊಂಡಿದ್ದೀನಿ ಅಂತಾರೆ ವೀಣಾ. ಅಣ್ಣ, ನನಗೂ ವಲ್ಲಭಗೂ ಇಲ್ಲದೆ ಇರೋ ಅದೃಷ್ಟ ಸಿಕ್ಬಿಡ್ತಲ್ಲೋ ಅಳಿಯಂದ್ರೆ, ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಂತ ಕೇಶವ ಹೋಗ್ತಾನೆ. ಬರ್ತೀನಿ ಅಂತ ಮಾಧವ ಬರ್ತಾನೆ. ಈಚೆ ಬ್ಯಾಟ್ರಿ ತನ್ನ ಮಾವನ ಹತ್ರ ವಲ್ಲಭನ ಕರ್ಕೊಂಡು ಹೋಗ್ತಾನೆ. ನೀನೇನೋ ಇಲ್ಲಿ ಅಂತಾರೆ ಮಾವ ಇವನು ನನ್ನ ಫ್ರೆಂಡ್ ವಲ್ಲಭ ಅಂತ. ಮನೇಲಿ ಸ್ವಲ್ಪ ಪ್ರಾಬ್ಲಮ್, ದುಡ್ಡು ಬೇಕಂತೆ, ಅದಕ್ಕೆ ನಮ್ಮ ಕಂಪ್ನಿಯಲ್ಲಿ ಅಂತ ಬ್ಯಾಟ್ರಿ ಹೇಳುವಾಗ, ಯಾವುದು ನಮ್ಮ ಕಂಪ್ನಿ? ಇದು ನನ್ನ ಕಂಪ್ನಿ ಅಂತಾರೆ ಮಾವ. ಅದೇ ಮಾವ, ನಿಮ್ಮ ಕಂಪ್ನಿನಲ್ಲಿ ಯಾವುದಾದ್ರೂ ಕೆಲಸ ಇದ್ದರೆ ಕೊಡಿ, ಪಾರ್ಟ್ ಟೈಮ್ ಕೆಲಸ ಮಾಡ್ತಾನೆ ಅಂತಾನೆ ಬ್ಯಾಟ್ರಿ. ನೋಡಪ್ಪ, ಬೇಜಾರು ಮಾಡ್ಕೋಬೇಡ, ಸದ್ಯಕ್ಕೆ ನಾನು ಯಾರಿಗೂ ಕೆಲಸ ಕೊಡ್ತಿಲ್ಲ ಅಂತಾರೆ ಮಾವ. ಅಲ್ಲ ಸರ್ ಅಂತ ವಲ್ಲಭ ಹೇಳುವಾಗ, ಕೆಲಸ ಇಲ್ಲ ಅಂದರೆ ಇಲ್ಲ, ಹೋಗ್ತಾ ಇರಬೇಕು ಅಂತಾನೆ ಮಾವ. ಇಬ್ಬರು ಹೊರಗಡೆ ಬರುವಾಗ ಮಾವ ಫೋನಲ್ಲಿ, ಡ್ರೈವರ್ದು ಏನಾಯಿತು? ನನ್ನ ಮಗನೇ ಇವತ್ತು ರಾತ್ರಿನೇ ಹೋಗಬೇಕು ಕಣೋ, ಯಾರೂ ಸಿಗ್ತಿಲ್ವಾ? ಮಡಗೋ ಫೋನು ಅಂತ ಕಾಲ್ ಕಟ್ ಮಾಡ್ತಾರೆ. ಆಗ ವಲ್ಲಭ ಅದನ್ನು ಕೇಳಿಸ್ಕೊಂಡು ವಾಪಸ್ಸು ಮಾವನ ಹತ್ರ ಬರ್ತಾರೆ. ಸರ್, ನಿಮಗೆ ಪ್ರಾಬ್ಲಮ್ ಇಲ್ಲ ಅಂದರೆ ನಾನು ಡ್ರೈವಿಂಗ್ ಕೂಡ ಮಾಡ್ತೀನಿ, ಡ್ರೈವಿಂಗ್ ಬರುತ್ತೆ ನನಗೆ ಅಂತಾನೆ ವಲ್ಲಭ. ನೋಡು, ಇವತ್ತು ರಾತ್ರಿನೇ ಹೋಗಬೇಕು, ಸಕಲೇಶ್ಪುರ ಹೋಗೋದು, ಇಡೀ ರಾತ್ರಿಯೆಲ್ಲ ಡ್ರೈವಿಂಗ್ ಮಾಡಬೇಕು, ನಿನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಅಂತಾರೆ ಮಾವ. ಇದೆ ಸರ್ ಅಂತಾನೆ ವಲ್ಲಭ. ಸರಿ, ಹಾಗಿದ್ರೆ ಸಂಜೆ 6 ಗಂಟೆಗೆ DL ತಗೊಂಡು ಇಲ್ಲಿಗೆ ಬಂದುಬಿಡು ಅಂತಾರೆ ಮಾವ. ಥ್ಯಾಂಕ್ ಯು ಅಂತ ವಲ್ಲಭ ಬರ್ತಾನೆ. ಈಚೆ ವೀಣಾ ಅವರು, ಅಬ್ಬಬ್ಬಾ ಎಂಥ ಒಳ್ಳೆ ಬೀಗರು ಸಿಕ್ಕಿದಾರ್ರಿ ನಮಗೆ, ನನಗಂತೂ ತುಂಬ ಸಂತೋಷ ಆಯಿತು ಅಂತಾರೆ. ನಿನ್ನ ಮಾತಿನ ಮೋಡಿಯಿಂದ ಎಲ್ಲ ಆಯಿತು ತಾನೆ ಅಂತಾರೆ ಪರಮೇಶ್ವರ್. ಮಗಳೇ, ಯಾರಮ್ಮ, ಯಾಕಮ್ಮ ಉರ್ಕೊಂಡು ಕೂತಿದ್ಯಾ? ರೂಮಿಂದ ಹೊರಗಡೆ ಬಂದಾಗ ಹುಡುಗ ಇಷ್ಟನ ಅಂದರೆ ನಾಚ್ಕೊಂಡು ಹುಡುಗ ಇಷ್ಟ ಅಂದ್ಯಲ್ಲ, ಈಗ ಯಾಕೆ ಹೀಗೆ ಕೂತಿದ್ಯಾ ಅಂತಾರೆ ವೀಣಾ. ಹೌದಮ್ಮ, ನನಗೆ ಹುಡುಗ ತುಂಬಾ ಇಷ್ಟ ಆದರು, ನೀನು ನಡ್ಕೋತಾ ಇರೋ ರೀತಿ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಅಂತಾಳೆ ವೀಣಾ. ನಾನೇನು ಮಾಡಿದೆ? ಯಾಕೆ ಹೀಗೆ ಆಡ್ತಿದ್ದಾಳೆ? ಎಲ್ಲ ಸರಿಯಾಗಿ ಆಗ್ತಿದೆಯಲ್ಲ, ಯಾಕೆ ಹಿಂಗೆ ಆಡ್ತಿದ್ಯಾ ಅಂತಾರೆ ವೀಣಾ. ಅಲ್ಲಮ್ಮ, ನಾಲಿಗೆ ತುದಿಲಿ ಸುಳ್ಳು ಇರುತ್ತಲ್ಲಮ್ಮ, ನಿನಗೆ ಬಾಯಿ ಬಿಟ್ಟರೆ ಸುಳ್ಳು, ಬಾಯಿ ಬಿಟ್ಟರೆ ಬರೀ ಸುಳ್ಳು. ಏನಮ್ಮ, ಅಪ್ಪಂಗೆ 3-4 ಥರ ಬಿಸ್ನೆಸ್ ಇದೆಯಾ? ನಾವು ಮನೇನ ಬಾಡಿಗೆ ಕೊಟ್ಟಿದ್ದೀವ? ನಮಗೆ ತುಂಬ ಜನ ಸಂಬಂಧಿಕರಿದ್ದಾರ? ನಮ್ಮ ಮನೇಲಿರೋ ಸೋಫಾ ನಮ್ದ, ಸ್ವಂತದ್ದ? ನಾನು ಲಾವಣ್ಯ ನಿನ್ನ ಮಕ್ಕಳು ಅನ್ನೋದು ಬಿಟ್ಟು ಗಂಡಿನವ್ರ ಹತ್ರ ಒಂದಾದರೂ ಸತ್ಯ ಹೇಳಿದ್ಯಮ್ಮ? ಸುಳ್ಳಲ್ಲೇ ಗೋಪುರ ಕಟ್ಬಿಟ್ಟಿದ್ದೀರಲ್ಲ, ಅದು ಒಂದಲ್ಲ ಒಂದಿನ ಬಿದ್ದೋಗಲ್ವಾ ಅಂತಾಳೆ ಪ್ರಿಯಾ. ಹೌದು, ಅದು ಒಂದಲ್ಲ ಒಂದಿನ ಖಂಡಿತ ಬಿದ್ದೋಗುತ್ತೆ, ಆದರೆ ಇಷ್ಟು ದಿನ ಸತ್ಯನೇ ಹೇಳ್ಕೊಂಡು ಬಂದ್ವಲ್ವಾ, ಅದರಿಂದ ಏನಾಯಿತು ಮಗಳೇ? ನಿಮ್ಮ ಅಪ್ಪಂಗೆ ಯಾವ ಕೆಲಸನೂ ಇಲ್ಲ, ನಮಗೆ ಯಾವ ಅನುಕೂಲನೂ ಇಲ್ಲ, ಯಾರು ನೆಂಟರಿಷ್ಟರಾಗಲಿ ಸ್ನೇಹಿತರು ಆಗಲಿ ಇಲ್ಲ, ಇರೋ ಬರೋ ದೋಷಗಳೆಲ್ಲ ನಿನ್ನ ಜಾತಕದಲ್ಲಿದೆ. ಇದುವರೆಗೆ ನಿನಗೆ 30ರಿಂದ 45 ಹುಡುಗದವರೆಗೆ ನೋಡಿದ್ದೀವಿ, ಆದರೆ ಯಾವ ಸಂಬಂಧನೂ ಸೆಟ್ಟಾಗಿಲ್ಲ. ಈ ಸತ್ಯನೆಲ್ಲ ಬರೋವರೆಗೆ ಹೇಳ್ಕೊಂಡು ಬಂದ್ವಲ್ವಮ್ಮ, ಇದರಲ್ಲಿ ಯಾರಾದರೂ ಒಬ್ಬ ದೊಡ್ಡ ಮನ್ಸು ಮಾಡಿ ನಿನ್ನ ಮದುವೆ ಆಗೋಕ್ಕೆ ಒಪ್ಕೊಂಡ ಮಗನೇ? ಏನೋ ದೇವ್ರ ದಯೆಯಿಂದ ನಮಗೊಂದು ಒಳ್ಳೆ ಸಂಬಂಧ ಸಿಕ್ಕಿದೆ. ನಾನಿವತ್ತು ಸುಳ್ಳು ಹೇಳಿದ್ದಕ್ಕೆ ಇವತ್ತು ತಾಂಬೂಲ ಬದಲಾಯಿಸ್ಕೊಳ್ಳೋಕ್ಕೆ ಆಗಿದ್ದು. ನೀನೇ ಹೇಳೋ ಥರ ಸತ್ಯ ಹೇಳಿದಿದ್ರೆ ಅವ್ರು ಈ ಮನೆ ಕಡೆನ ನೋಡ್ತಿರ್ಲಿಲ್ಲ. ಇನ್ಮೇಲೆ ಸತ್ಯ ಹೇಳೋ ಕಾಲ ಹೋಯ್ತು, ನಾನು ಸುಳ್ಳು ಹೇಳಿನೇ ಮದುವೆ ಮಾಡೋದು ಅಂತಾರೆ ವೀಣಾ. ಅಮ್ಮ ಪ್ಲೀಸ್ ಅಮ್ಮ, ನೀನೇನೋ ಬಾಯಿಗೆ ಬಂದಾಗೆಲ್ಲ ಸುಳ್ಳು ಹೇಳ್ತಿದ್ಯಾ, ಆದರೆ ನಾಳೆ ದಿನ ಆ ಮನೆಗೆ ಹೋಗಿ ಬದುಕಬೇಕಾಗಿರೋದು ನಾನು. ಸತ್ಯ ಆಚೆ ಬಂದರೆ ನನ್ನ ಗತಿ ಏನಮ್ಮ? ಅಲ್ಲಿ ನನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ನೀನು ಯೋಚನೆ ಮಾಡಿದೀಯಾ ಅಂತಾಳೆ ಪ್ರಿಯಾ. ಹಾಗೆಲ್ಲ ಏನೂ ಆಗಲ್ಲ ಪ್ರಿಯಾ, ನೀನು ನಂತರನೇ ಮ್ಯಾನೇಜ್ ಮಾಡ್ಕೊಂಡು ಹೋದರೆ ಯಾರಿಗೇನೂ ಗೊತ್ತಾಗಲ್ಲ ಅಂತಾರೆ ವೀಣಾ. ಇಲ್ಲಮ್ಮ, ಇದೆಲ್ಲ ನನ್ನ ಕೈನಲ್ಲಿ ಸಾಧ್ಯ ಇಲ್ಲ, ಸುಳ್ಳು ಹೇಳೋದ್ರಿಂದನೇ ಈ ಮದುವೆ ಆಗುತ್ತೆ ಅನ್ನೋದಾದರೆ ನನಗೆ ಈ ಮದುವೆ ಬೇಡ ಅಮ್ಮ ಅಂತಾಳೆ ಪ್ರಿಯಾ ಹೀಗೆಲ್ಲ ಮಾತಾಡಿದರೆ ಹಾಕ್ತೀನಿ ನೋಡು ಅಂತಾರೆ ವೀಣಾ. ನೀನು ನನ್ನ ಹೊಡೆದು ಸಾಯಿಸಿದ್ರೂ ಪರವಾಗಿಲ್ಲ ಅಮ್ಮ, ಸುಳ್ಳು ಹೇಳಿ ನನಗೆ ಈ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತಾಳೆ ಪ್ರಿಯಾ. ನೋಡು ಮಗಳೇ, ಸದ್ಯಕ್ಕೆ ನಿನ್ನ ಮದುವೆ ಆಗಬೇಕು ಅಂದರೆ ನಾವು ಈ ಥರ ಸುಳ್ಳು ಹೇಳೋದು ಅನಿವಾರ್ಯ ಕಣಮ್ಮ. ಸತ್ಯ ಹೇಳಿದರೆ ಈ ಸಂಬಂಧ ಮುರಿದೋಗುತ್ತೆ, ನಿನಗೂ ವಯಸ್ಸು ಮೀರ್ತಿದೆ. ನಾಳೆ ದಿನ ನಿನ್ನ ಮದುವೆ ಆಗದೆ ಹೀಗೆ ಉಳಿದ್ಬಿಟ್ರೆ ನಾಳೆ ನಿನ್ನ ಜೀವನ ಏನು ಅಂತ ನಮಗೂ ನಮ್ಮಮ್ಮಂಗೂ ಆತಂಕ ಆಗೋದಿಲ್ವೇನಮ್ಮ? ಹಾಗೆ ಲಾವಣ್ಯನ ಬಗ್ಗೆನೂ ಯೋಚನೆ ಮಾಡಮ್ಮ. ನಿನ್ನ ಮದುವೆ ಆಗದೆ ನಾವು ಅವಳು ಮದುವೆ ಮಾಡೋಕ್ಕೆ ಆಗೋದಿಲ್ಲ, ನಿನ್ನಿಂದಾಗಿ ಅವಳ ಜೀವನ ಹಾಳಾಗಬೇಕಾ? ಹಾಗಾಗಬಾರ್ದು ಅಂದರೆ ನೀನು ಇದಕ್ಕೆಲ್ಲ ಒಪ್ಕೊಳ್ಳೇಬೇಕಮ್ಮ. ಒಬ್ಬ ತಂದೆಯಾಗಿ ನಿನ್ನ ಕೈ ಮುಗಿದು ಕೇಳ್ಕೊತಿದ್ದೀನಿ, ಈ ಮದುವೆ ಆಗೋವರೆಗೂ ದಯವಿಟ್ಟು ಸುಮ್ಮನೆ ಇದ್ಬಿಡಮ್ಮ ಅಂತಾರೆ ಪರಮೇಶ್ವರ್. ಅಪ್ಪ ಪ್ಲೀಸ್ ಅಂತಾಳೆ ಪ್ರಿಯಾ. ರೀ,
ನಮ್ಮ ಮಗಳು ಮದುವೆ ಮಾಡೋಕ್ಕೆ ನಾವು ಪಡಬಾರ್ದು ಪಾಡೆಲ್ಲ ಪಡ್ತಿದ್ದೀವಿ. ಆದರೆ ಮಗಳಾಗಿ ಅವಳಿಗೆ ನಮ್ಮ ಕಷ್ಟ ಅರ್ಥ ಆಗ್ತಿಲ್ಲ. ಹೋಗಲಿ ಬಿಡ್ರಿ, ಅವಳಿಗೆ ಏನು ಇಷ್ಟನೋ ಅದನ್ನೇ ಮಾಡ್ಕೊಳ್ಳಿ ಅಂತ ಅಳ್ತಾ ನಾಟಕ ಮಾಡ್ತಾ ವೀಣಾ ಈಚೆ ಬಂದು ಕಣ್ಣೀರನ್ನು ಒರೆಸ್ಕೊಂಡು ಇಮೋಷ್ನಲ್ ಸೀನ್ ಮಾಡೋದು ತುಂಬ ಕಷ್ಟ ರೀ. ಅದು ಗ್ಲಿಸರಿನ್ ಇಲ್ಲದೆ ನಾನು ಇಲ್ಲಿ ಇರಬಾರ್ದಾಗಿತ್ತು, ನನ್ನ ರೇಂಜ್ಗೆ ಎಲ್ಲೋ ಇರಬೇಕಾಗಿತ್ತು ಅಂತ ಹೋಗ್ತಾರೆ. ಅಯ್ಯೋ ಪಾಪಿ, ನಾನು ನಿಜವಾಗ್ಲೂ ದುಃಖದಲ್ಲಿದ್ದರೆ ನೀನು ಡ್ರಾಮಾ ಮಾಡ್ತಿದ್ದೀಯಲೇ ಅಂತಾರೆ ಪರಮೇಶ್ವರ್. ಈಚೆ ವಲ್ಲಭ ಕೇಶವಂಗೆ ಕಾಲ್ ಮಾಡಿ, ಅಣ್ಣ ನಾನಿವತ್ತು ಮನೆಗೆ ಬರಲ್ಲ ಕಣೋ ಅಂತಾನೆ. ಯಾಕೋ ಅಂತಾನೆ ಕೇಶವ. ಇವತ್ತು ನನ್ನ ಫ್ರೆಂಡ್ದು ರಿಸೆಪ್ಷನ್ ಇದೆ, ಅದಕ್ಕೆ ಬರೋಕ್ಕಾಗಲ್ಲ ಅಂತಾನೆ ವಲ್ಲಭ. ಸರಿ, ರಿಸೆಪ್ಷನ್ ಇದ್ದರೆ ಊಟ ಮಾಡ್ಕೊಂಡು ಮನೆಗೆ ಬರಬೇಕು, ಅದು ಬಿಟ್ಟು ಅಲ್ಲೇ ಇದ್ದು ಶಾಮಿಯಾನ ಎಲ್ಲ ಬಿಚ್ಚಿಟ್ಟು ಬರ್ತೀಯಾ ಅಂತಾನೆ ಕೇಶವ. ಹಂಗಲ್ಲಣ್ಣ, ರಿಸೆಪ್ಷನ್ ಲೊಕೇಶನ್ ತುಂಬ ದೂರ ಇದೆ, ಜರ್ನಿ ಮಾಡೋದ್ರಲ್ಲೇ ಇಡೀ ನೈಟ್ ಮುಗ್ದೋಗುತ್ತೆ ಅಂತಾನೆ ವಲ್ಲಭ. ನೀನು ಯಾವತ್ತೂ ರಾತ್ರಿ ಮನೆ ಬಿಟ್ಟು ಇದ್ದೋನಲ್ಲ, ಅದೇನು ಹೊಸದಾಗಿ ಅದೆಲ್ಲ ಏನು ಬೇಡ, ಮನೆಗೆ ಬಾ ಅಂತಾನೆ ಕೇಶವ. ಇಲ್ಲಣ್ಣ ನಾನು ಹೋಗಲೇಬೇಕು ಅಂತಾನೆ ವಲ್ಲಭ. ನಿಜ ಹೇಳು, ಏನಾದರೂ ಮುಚ್ಚಿಡ್ತಿದ್ಯಾ ಅಂತಾನೆ ಕೇಶವ. ಇಲ್ಲಣ್ಣ, ಮನೆಗೆ ವಿಷಯ ತಿಳಿಸು ಅಷ್ಟೇ ಅಂತಾನೆ ವಲ್ಲಭ. ನೀನೇ ತಿಳಿಸು ಅಂತಾನೆ ಕೇಶವ. ತಿಳಿಸೋಕೆ ಅವ್ರು ನನ್ನ ಜೊತೆ ಮಾತಾಡಬೇಕು ತಾನೆ ಅಂತಾನೆ ವಲ್ಲಭ. ಅಪ್ಪಂಗಲ್ಲ ಅಮ್ಮಂಗೆ ಹೇಳು ಅಂತಾನೆ ಕೇಶವ. ಆಗ ವಲ್ಲಭ ಕಾಲ್ ಕಟ್ ಮಾಡಿ, ಸಾರಿ ಕೇಶವಣ್ಣ, ನಿನ್ನ ಹತ್ರ ಸುಳ್ಳು ಹೇಳ್ತಿದ್ದೀನಿ ಅಂತಾನೆ. ಈಚೆ ಅಮೂಲ್ಯ ಕಾಲೇಜಿಂದ ಮನೆಗೆ ಬರ್ತಾಳೆ. ಆಗ ಗಿರಿಜಾ, ಅಮ್ಮು ಇದೇನಿದು ಒಬ್ಬಳೇ ಬರ್ತಿದ್ಯಾ, ವಲ್ಲಭ ಎಲ್ಲೇ ಅಂತಾರೆ. ಗೊತ್ತಿಲ್ಲ ಅತ್ತೆ, ಬೆಳಿಗ್ಗೆ ಕಾಲೇಜಿಗೆ ಬಿಟ್ಟ ಮೇಲೆ ಅವನು ಎಲ್ಲೋ ಹೋದ ಏನು ಒಂದು ಹೇಳಿಲ್ಲ ಅಂತಾಳೆ ಅಮೂಲ್ಯ. ಹಾಕ್ತೀನಿ ನೋಡು, ನೀನು ಎಲ್ಲಿಗೆ ಹೋಗ್ತೀಯಾ ಅಂತ ಅವನಿಗೆ ಗೊತ್ತಿರಲ್ಲ, ಅವನು ಎಲ್ಲಿಗೆ ಹೋಗ್ತೀಯಾ ಅಂತ ನಿನಗೆ ಗೊತ್ತಿರಲ್ಲ, ಅದಕ್ಕೆ ನಾನು ನಿಮ್ಮಿಬ್ಬರಿಗೂ ಮದುವೆ ಮಾಡಿಸಿದ್ದು ಅಂತಾರೆ ಗಿರಿಜಾ. ನಾನೇನು ಮಾಡಲಿ ಅತ್ತೆ, ಏನು ಕೇಳಿದ್ರು ಅವನು ಹೇಳಲ್ಲ ಅಂತಾಳೆ ಅಮೂಲ್ಯ. ಇನ್ಮೇಲೆ ಅವನು ಎಲ್ಲಿಗೆ ಹೋಗ್ತಾನೆ ಅಂತ ನೀನು ತಿಳ್ಕೊಬೇಕು. ಅವ್ನು ನಿನ್ನ ಗಂಡ ಕಣೆ, ಅವನು ಎಲ್ಲಿ ಹೋಗ್ತಾನೆ ಅಂತ ತಿಳ್ಕೊಳ್ಳೋದು ಹೆಂಡತಿ ಆದವಳ ಹಕ್ಕು, ಕರ್ತವ್ಯ. ಬೆಳಿಗ್ಗೆ ದುಡ್ಡು ತರೋ ಅಷ್ಟರಲ್ಲಿ ಹೊರಟೆ ಹೋಗಿದ್ಯಲ್ಲ, ಯಾಕೆ ಹಾಗೆ ಮಾಡಿದೆ? ಇಲ್ಲಿ ನೋಡು, ನಾನು ನಿನಗೋಸ್ಕರ ದುಡ್ಡು ಎತ್ತಿಟ್ಟಿದ್ದೀನಿ ಅಂತ ಗಿರಿಜಾ ದುಡ್ಡನ್ನು ಕೊಡ್ತಾರೆ. ಅದು ದುಡ್ಡು ಬೇಡ ಅತ್ತೆ ಅಂತಾಳೆ ಅಮೂಲ್ಯ. ಯಾಕೆ ಬೇಡ? ನಿಮ್ಮ ಮಾವನೇ ಕೊಟ್ಟಿದ್ದಾರೆ, ತಗೋ ಅಮ್ಮು ಅಂತಾರೆ ಗಿರಿಜಾ. ಅದು ಫೀಸ್ ಕಟ್ಟಾಯಿತು ಅತ್ತೆ ಅಂತಾಳೆ ಅಮೂಲ್ಯ. ಎಲ್ಲಿಂದ ಬಂತು ಅಷ್ಟೊಂದು ದುಡ್ಡು ನಿನಗೆ ಅಂತಾರೆ ಗಿರಿಜಾ. ಫ್ರೆಂಡ್ ಕೊಟ್ಲು ಅಂತಾಳೆ ಅಮೂಲ್ಯ. ಯಾಕೆ ಹೀಗೆ ಮಾಡಿದೆ? ನಾಳೆನೇ ತಗೊಂಡು ಹೋಗಿ ನಿನ್ನ ಫ್ರೆಂಡ್ಗೆ ಈ ದುಡ್ಡನ್ನು ಕೊಡು, ತಗೋ, ಇನ್ನೇನೇ ದುಡ್ಡು ಬೇಕಿದ್ರೂ ನಮ್ಮ ಹತ್ರನೇ ತಗೋಬೇಕು ಅಂತಾರೆ ಗಿರಿಜಾ. ಅತ್ತೆ, ನನಗೆ ಅವಳು 5,000 ಕೊಡೋದಿತ್ತು, ಅದಕ್ಕೆ ಅವಳಿಗೆ ಫೋನ್ ಮಾಡಿ ಹೇಳಿದ್ದೆ, ತಗೊಂಬಂದ್ಲು, ಫೀಸ್ ಕಟ್ಟಿದೆ ಅಂತಾಳೆ ಅಮೂಲ್ಯ. ಸರಿ, ಇದರಲ್ಲಿ ಸ್ವಲ್ಪ ದುಡ್ಡು ಇಟ್ಕೋ, ನಿನಗೆ ಖರ್ಚಿಗಾಗುತ್ತೆ ಅಂತಾರೆ ಗಿರಿಜಾ. ನನಗೇನು ಖರ್ಚಿಲ್ಲ ಅತ್ತೆ, ನನ್ನ ಹತ್ರ ಸ್ವಲ್ಪ ದುಡ್ಡಿದೆ ಅಂತಾಳೆ ಅಮೂಲ್ಯ. ಸರಿ ಹೋಗು, ಕೈಕಾಲು ತೊಳ್ಕೊಂಡು ಬಾ, ಕಾಫಿ ಕೊಡ್ತೀನಿ ಅಂತಾರೆ ಗಿರಿಜಾ. ಸಾರಿ ಅತ್ತೆ, ನಿಮ್ಮ ಹತ್ರ ಸುಳ್ಳು ಹೇಳಿದೆ, ಕಣ್ಮುಂದೆ 5,000 ಇದ್ರೂ ತಗೊಳಕ್ಕಾಗ್ತಿಲ್ಲ, ನಾಳೆ ನನಗೆ ಹಾಲ್ ಟಿಕೆಟ್ ಸಿಗಲ್ಲ, ಏನು ಮಾಡಲಿ ಅಂತ ಅಮೂಲ್ಯ ಯೋಚನೆ ಮಾಡ್ತಾಳೆ. ಈಚೆ ಹುಡುಗಿ ಮನೆಯಿಂದ ಪ್ರಿಯಾ ಮಾಧವನ್ ನಂಬರ್ಗೆ ಕಾಲ್ ಮಾಡ್ತಾಳೆ. ಆಗ ನಂದನ್ ಮತ್ತು ರಕ್ಷಾ ಒಟ್ಟಿಗೆ ಕೂತಿರ್ತಾರೆ. ಅಣ್ಣ, ನಿನಗೆ ಯಾವುದೋ ಅನ್ನೋನ್ ನಂಬರಿಂದ ಕಾಲ್ ಬರ್ತಿದೆ ಕಣೋ ಅಂತಾಳೆ ರಕ್ಷಾ. ರಿಸೀವ್ ಮಾಡು ಅಂತಾನೆ ಮಾಧವ. ನಂದನ್ ರಿಸೀವ್ ಮಾಡ್ತಾರೆ, ಲೌಡ್ ಸ್ಪೀಕರ್ಗೆ ಹಾಕ್ತಾರೆ. ಹಲೋ, ನೀವು ತುಂಬ ಆಗಿದ್ದೀರಾ ಅಂತಾಳೆ ಪ್ರಿಯಾ. ಆಗ ನಂದನ್ ಶಾಕ್ನಿಂದ ನೋಡ್ತಾರೆ, ಮನೆಯವರೆಲ್ಲ ಶಾಕ್ ಆಗ್ತಾರೆ. ಆಗ ಮಾಧವ್ ಬಂದು ಫೋನ್ ತಗೋತಾನೆ, ಕಾಲ್ ಕಟ್ಟಾಗುತ್ತೆ. ಕೇಶವ ಕಾಲ್ ಮಾಡಿ ಮಾತಾಡು ಅಂತಾನೆ. ಮಾಧವ ಹಲೋ ಅಂತಾನೆ. ಯಾರು ಅಂತಾಳೆ ಪ್ರಿಯಾ. ನಾನು ಮಾಧವ ಅಂತಾನೆ. ಆವಾಗ ಮಾತಾಡಿದ್ದು ಯಾರು ಅಂತಾಳೆ ಪ್ರಿಯಾ. ನಮ್ಮ ಅಪ್ಪ ಅಂತಾನೆ ಮಾಧವ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.